ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶನಿಗೆ ನೈವೇದ್ಯವಾಗಿ ಮಾಡಲು ಮಾವ ಮೋದಕ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಜಾಸ್ತಿ ಸಾಮಗ್ರಿಗಳಿಲ್ಲ. ಬೇಗ ಆಗುವಂತಹ ಮಾವ ಮೋದಕ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೋಡೋರು, ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬೇಗ ಬರ್ತಾವು. ನಂತರ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇವಾಗ ಮೋದಕ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಇಲ್ಲಿ 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ಪು ಸಕ್ಕರೆ, ಅರ್ಧ ಕಪ್ಪು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿ ಪ್ಯಾಕೆಟದ್ದು ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ 2 ಚಿಟಿಕೆಯಷ್ಟು ಫುಡ್ ಕಲರ್ನ ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ 1 ಗ್ಲಾಸ್ ಹಾಲು, ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಕಡಾಯಿನ ಇಟ್ಕೊಂಡು ನಂತರ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನಾನು ಹಾಲು ಹಾಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಸ್ವಲ್ಪ ತುಪ್ಪ ಕರಗಾದ್ಮೇಲೆ ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಗಂಟಾಗಬಾರ್ದು. ಇವಾಗ ಉಳಿದಿರುವಂಥ ಹಾಲು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ, ಬೇಗ ಆಗಿಬಿಡುತ್ತೆ. ಹಾಗೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಹಂಗೆ ಚಿಕ್ಕ ಮಕ್ಕಳಿಗೆ ಸ್ವೀಟ್ ಇಷ್ಟಪಡೋರು ಇದ್ದರೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಂತರ ಈ ಥರ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ, ಅಂದರೆ ಹಾಲಿನ ಪುಡಿನ ಹಾಕ್ಕೊಂಡು ಅದು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ, 1 ಕಪ್ ಸಕ್ಕರೆ, 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಿಟಿಕೆಯಷ್ಟು ಫುಡ್ ಕಲರ್ ಇದ್ದರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಿಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿಸ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಸಕ್ಕರೆ ಕೂಡ ಕರಗ್ತಾ ಇದೆ. ಇದು ಸ್ವಲ್ಪ ಹಂಗೆ ಕುದೀತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷನಾದರೂ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ನೋಡಿ, ಈ ಥರ ಗಟ್ಟಿ ಆಗಬೇಕು. ಇದಕ್ಕೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ ಒಳಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಆರಬೇಕಿದು, ಅಂದರೆ ಒಂದು 20 ನಿಮಿಷನಾದರೂ ಆರೋದಕ್ಕಿಟ್ಟಾದಮೇಲೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನ ಹಚ್ಕೊಂಡು ಈ ಥರ ಸ್ವಲ್ಪ ತೊಗೊಂಡ್ಬಿಟ್ಟು ನೀವು ಮೋದಕನ ಮಾಡ್ಕೋಬೋದು. ಇದರಲ್ಲಿ ನಾನು 2 ರೀತಿಯ ಮೋದಕನ ಹೆಂಗೆ ಮಾಡೋದು ಅಂತ ಕೊಟ್ಟಿದ್ದೀನಿ. ನೋಡಿ, ನಿಮಗೆ ಬೇಕಾದಾಗೆ ನೀವು ಇದನ್ನು ಮಾಡ್ಕೋಬೋದು. ಒಂದು ಈ ಥರ ಬರುತ್ತೆ, ಇನ್ನೊಂದು ನೆಕ್ಸ್ಟ್ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡಿ, ಈ ಥರದ್ದು ಒಂದು ಕಡ್ಡಿ ತೊಗೊಂಡಿದ್ದೀನಿ. ಕಡ್ಡಿಲಿಂದ ಸೈಡಲ್ಲಿ ಎಲ್ಲ ಈ ಥರ ಮಾಡ್ತಾ ಬನ್ನಿ. ಸೈಡಲ್ಲೆಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಂತರ ಈ ಥರ ಡಿಸೈನ್ ಕಾಣಿಸುತ್ತೆ ಮತ್ತು ಚೆನ್ನಾಗಿರುತ್ತೆ. ಮೋದಕ ಕೂಡ ಹೀಗೆ ಇರುತ್ತೆ ಅಲ್ವಾ, ಹಾಗಾಗಿ ಒಂದು ಪ್ಲೇಟ್ ಒಳಗೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಿಮಗೆ ಬೇಕಾದರೆ ಹಾಗೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ ನೋಡಿ. ಈ ಥರ ಒಂದು ಉಳಿದಿರೋದು ಕೂಡ ನಾನು ಅದು ಸ್ವಲ್ಪ ಮಾಡಿದ್ದೀನಿ, ಹಾಗೆ ಇದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನೂ ನೋಡಿ, ಈ ಥರ ಸ್ವಲ್ಪ ಕಡ್ಡಿಲಿಂದ ಪ್ರೆಸ್ ಮಾಡಿ ಸೈಡಲ್ಲಿ
ನೋಡಿದ್ರಲ್ವ, ಎರಡು ರೀತಿಯಲ್ಲಿ ಮೋದಕ ರೆಡಿ ಆಯಿತು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಗಣಪತಿ ನೈವೇದ್ಯಕ್ಕೆ ಇಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ ಆಗಿ ಕೂಡ ಮಾಡೋದು. ನಂತರ ಇಲ್ಲಿ ನಾನು ಗಣಪತಿದು ನಮ್ಮ ಮನೆಯಲ್ಲಿದ್ದು ಒಂದು ಮೂರ್ತಿ ಇತ್ತು, ಅದನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ, ಎರಡು ರೀತಿಯ ಮಾವ ಮೋದಕ ರೆಡಿ ಆಯಿತು. ನೀವು ಹೀಗೆ ಏನಾದರೂ ಗಣಪತಿ ಪೂಜೆಗೆ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಗಣೇಶನಿಗೆ ಪ್ರಿಯವಾಗಿರುವಂತಹ ಮಾವ ಮೋದಕ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ನಾನು ಎರಡು ರೀತಿಯಲ್ಲಿ ಮೋದಕನ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ನೀವು ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿ. ನಂತರ ವಿಡಿಯೋ ಕೊನೆಗೆ ನಾನು ಒಂದಷ್ಟು ವಿಡಿಯೋಗಳನ್ನ, ಒಂದು 4 ಸ್ಕ್ರೀನ್ ಮೇಲೆ ವಿಡಿಯೋಗಳನ್ನ ಹಾಕಿರ್ತೀನಿ. ಇಷ್ಟ ಆದಲ್ಲಿ ಅದನ್ನು ಕೂಡ ಚೆಕ್ ಮಾಡಿ, ಸಿಗುತ್ತೆ. ಥ್ಯಾಂಕ್ ಯು.